ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಆ ಗ್ರಾಮದಲ್ಲಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ವಿದ್ಯುತ್ ಇಲ್ಲ, ಬೀದಿ ದೀಪ ಇಲ್ಲ, ಶಾಲೆಯೂ ಇಲ್ಲ, ಅಂಗನವಾಡಿ ಅಸಲೇ ಇಲ್ಲ. ಅಸಲಿಗೆ ಆ ಊರಿಗೆ ಹೆಸರೇ ಇಲ್ಲ. ಇಲ್ಲಗಳ ನಡುವೆ ಹೆಸರೇ ಇಲ್ಲದ ಊರು ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ. ಯುಗಾದಿ ಹಬ್ಬದಂದು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಜೂಜಾಟದಲ್ಲಿ ತೊಡಗಿದ್ದ 475 ಜನರನ್ನ ಬಂಧಿಸಿ ಬಿಡುಗಡೆ ಮಾಡಿದ ರಕ್ಷಕ ಭಟ್ರು. 82 ಪ್ರಕರಣ ದಾಖಲಿಸಿ 5,90,000 ಜಪ್ತಿ. 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ. ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸಾವು. ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ವಾರ್ತೆಗಳ ವಿವರ. ಅವರೆಲ್ಲ ನಾಗರಿಕ ಸಮಾಜದಲ್ಲಿ ಬದುಕುತ್ತಿರೋ ನಾಗರಿಕರೇ, ಅಂದರೆ ಅವರು ಮನುಷ್ಯರೇ. ಆದರೆ ಅವರ ಊರಿನಲ್ಲಿ ಅಂಗನವಾಡಿ ಇಲ್ಲ, ಶಾಲೆ ಇಲ್ಲ, ಪಡಿತರ ಅಂಗಡಿ ಇಲ್ಲ. ಅಸಲಿಗೆ ಆ ಊರಿಗೆ ಹೆಸರೇ ಇಲ್ಲ. ಅರೆ, ಇದೇನಿದು ಆಶ್ಚರ್ಯ! ಹೆಸರೇ ಇಲ್ಲದ ಊರಿದ್ಯಾ? ಆ ಊರಿನಲ್ಲಿ ಜನ ವಾಸವಿದ್ದಾರಾ ಎಂಬ ಸಂದೇಹಗಳು ನಿಮ್ಮನ್ನ ಕಾಡುತ್ತಿದೆ ಅಲ್ವಾ? ಹಾಗಾದರೆ ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇಲ್ಲಿ ನಿಂತಿದ್ದಾರಲ್ಲ, ಇವರನ್ನ ಒಮ್ಮೆ ಕ್ಲೀನ್ ಆಗಿ ನೋಡ್ಕೊಂಡ್ಬಿಡಿ. ಇವರೆಲ್ಲ ನಿಮ್ಮಂತೆ ನಾಗರಿಕ ಸಮಾಜದಲ್ಲಿ ಬದುಕೋ ಮಾನವರಂತೆಯೇ ಕಾಣ್ತಿದ್ದಾರಲ್ಲ. ಈ ಪ್ರಶ್ನೆ ಯಾಕೆ ಅಂತ ಕೇಳಬೇಡಿ, ಮುಂದೆ ಎಲ್ಲವನ್ನೂ ಹೇಳ್ತೀನಿ. ಇವರು ವಾಸ ಮಾಡ್ತಿರೋ ಊರು ಇದೆಯಲ್ಲ, ಆ ಊರಿನಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ಚರಂಡಿ, ಅಂಗನವಾಡಿ, ಶಾಲೆ ಹೀಗೆ ಯಾವುದೂ ಇಲ್ಲ. ಏನೂ ಇಲ್ಲದೆ ಇವರು ಹೇಗಿದ್ದಾರೆ ಅಂತ ಯೋಚನೆ ಬೇಡ. ಯಾಕೆಂದ್ರೆ ಇವರು ವಾಸ ಮಾಡೋ ಊರಿಗೆ ಒಂದು ಹೆಸರೇ ಇಲ್ಲ. ಅಂದ್ರೆ ಇವರು ವಾಸ ಮಾಡುತ್ತಿರುವ ಊರು ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿದೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಈ ಮಹಿಳೆ ಹೇಳೋ మాతನ್ನ ಒಮ್ಮೆ కేಳಿ, ఆಮೇಲೆ మాట్లాడೋಣ. మాకేం అనుకున్నాం లేదు, బజార్లు లేవు, కరెంట్ కూడా లేదు, ఏడ అడుగుతాడు నీళ్ళు లేవు, ట్యాంకులు లేవు. ఏదన్నా బాలమీదలో పోవాలా, 2 మైళ్ళు 3 మైళ్ళు పోవాలి డిపోకి. మాకు చాలా తొందరలు ఉండాలి. మా ఊరి పేరే లేదు, ఇసుకోలు లేదు, గిడ్లంతా ఇంట్లో ఉండాలి, చిన్న చిన్న గిడ్లు, అంగడిబడి ఇసుకోలు లేదు, బజార్ లేదు, ఏది లేదు, మాకేది లేదు, ఏమి అనుకూలం లేదు. మాకు అనుకూలం కావాలా, మాకు ఊరి పేరు కావాలా, మాకు ఊరు అనుకూలం కావాలా. ಕೇಳಿದ್ರಲ್ಲ, ನಮ್ಮ ರಾಜಕಾರಣಿಗಳು, ಅದೇ ಜನಪ್ರತಿನಿಧಿಗಳು ಎಂತಹ ಯಾಮಾರಿಸೋ ಗಿರಾಕಿಗಳು ಅಂತ. ಚುನಾವಣೆ ದಿನ ಬಂದು ಪಕ್ಕದ ಊರಿಗೆ ಇವರನ್ನೆಲ್ಲ ಕರೆದೊಯ್ದು ಓಟು ಹಾಕಿಸಿ ಬಿಡ್ತಾರಂತೆ. ಆಮೇಲೆ ಈತ ತಿರುಗಿಯೂ ನೋಡೋಲ್ಲವಂತೆ. ಇದು ನಮ್ಮನ್ನ ಆಳುತ್ತಿರುವ ಜನಪ್ರತಿನಿಧಿಗಳ ವಾಸ್ತವ ಮುಖ. ಹಾಗಾಗಿಯೇ ಈ ಗ್ರಾಮದಲ್ಲಿ ಏನೂ ಇಲ್ಲ, ಕೊನೆಗೆ ಈ ಊರಿಗೆ ಹೆಸರೇ ಇಲ್ಲ. ಇಷ್ಟಕ್ಕೂ ಈ ಊರಿನಲ್ಲಿ 4-5 ಮನೆ ಇದೆ ಅಂತ ಭಾವಿಸಬೇಡಿ. ಯಾಕೆಂದ್ರೆ ಬರೋಬ್ಬರಿ 70ಕ್ಕೂ ಹೆಚ್ಚು ಮನೆಗಳು ಈ ಊರಿನಲ್ಲಿವೆಯಂತೆ. ಆದರೂ ಈ ಊರಿಗೆ ಏನೂ ಇಲ್ಲ. ఊర్లోకి రమ్మంటారు, ఓటు ఎత్తుకుంటారా, మళ్ళీ పక్కన రాసి వచ్చినారా బతికినారని చూసేవాళ్ళు లేరు. మాకు ఊరి పేరే లేదు. ఓటు ఆపది మాత్రం పరిగెత్తొస్తారు, మళ్ళీ రారు. సిలిండర్లు లేవు, మాకు సిలిండర్లు కావాలా, మాకు బజార్లు కావాలా, మా ఊరు అనేది గుర్తు కావాలి మాకు. ಕೇಳಿದ್ರಲ್ಲ, ಪಾಪ ಈ ಮಹಿಳೆಯ ಅರಣ್ಯ ರೋಧನವನ್ನ.
ಈ ಗ್ರಾಮದಲ್ಲಿ ರಸ್ತೆ, ಚರಂಡಿ, ವಿದ್ಯುತ್, ಕುಡಿಯುವ ನೀರು, ಅಂಗನವಾಡಿ, ಶಾಲೆ, ಪಡಿತರ ಅಂಗಡಿ ಹೀಗೆ ಏನೂ ಇಲ್ಲದ ಕಾರಣ ಏನೇ ಬೇಕಾದರೂ 4-5 ಕಿಲೋಮೀಟರ್ ದೂರ ಹೋಗಿ ತರಬೇಕಾದ ಸ್ಥಿತಿ ಇದೆ. ತರೋ ವಸ್ತುಗಳನ್ನೇನೋ ತರಬಹುದಾ, ಆದರೆ ಪಾಪ ಪುಟ್ಟ ಮಕ್ಕಳಿದ್ದಾರಲ್ಲ, ಅಂಗನವಾಡಿಗೆ ಹೋಗೋ ಮಕ್ಕಳು, ಪ್ರಾಥಮಿಕ ಶಾಲೆಗೆ ಹೋಗುವ 1 ಅಥವಾ 2ನೇ ತರಗತಿಯ ಮಕ್ಕಳು, ಇವರು ಕಲಿಯಬೇಕಾದ್ರೆ 4-6 ಕಿಲೋಮೀಟರ್ ದೂರ ಹೋಗಬೇಕಂತೆ. ಹಾಗೆ ಕಳುಹಿಸಲು ಬಸ್ ವ್ಯವಸ್ಥೆಯೂ ಇಲ್ಲ. ಹಾಗಾಗಿಯೇ ಈ ಊರಿನ ಮಕ್ಕಳಿಗೆ ಶಿಕ್ಷಣ ಭಾಗ್ಯವೂ ಇಲ್ಲವಾಗಿದೆ. ಇಷ್ಟಕ್ಕೂ ಈ ಊರು ಇರೋದು ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲ. ಇವರೆಲ್ಲ ಯಾವುದೇ ಗಿರಿಜನರು ಇಲ್ಲವೇ ಬುಡಕಟ್ಟು ಜನಾಂಗದವರೂ ಅಲ್ಲ. ಇವರೆಲ್ಲ ಜೀವಿಸುತ್ತಿರೋದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಇದ್ದಾರಲ್ಲ, ಡಾಕ್ಟರ್ MC ಸುಧಾಕರ್ ಅವರು. ಅದೇ ಸುಧಾಕರ್ ಪ್ರತಿನಿಧಿಸುತ್ತಿರುವ ಚಿಂತಾಮಣಿ ಕ್ಷೇತ್ರದಲ್ಲಿ ತಮ್ಮದೇ ಕ್ಷೇತ್ರದ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಕಲ್ಪಿಸಲಾಗದ ಉನ್ನತ ಶಿಕ್ಷಣ ಸಚಿವರು ರಾಜ್ಯಕ್ಕೆ ಉನ್ನತ ಶಿಕ್ಷಣ ಕಲಿಸ್ತಾರಾ ಅನ್ನೋ ಪ್ರಶ್ನೆಗೆ ಅವರೇ ಉತ್ತರಿಸಬೇಕು. ಬೋಣ್ಮರಿ ಲೆಕ್ಕ ಐತೆ, ಎಲೆಕ್ಷನ್ ಬಂದಾಗ ಮಾತ್ರ ಬೋಣ್ಮರಿ ಲೆಕ್ಕ ಆಯಿತಾ. ಬೇರೆ ಒಂದು ಇಶ್ಯೂಕ್ಕೂ ಏನಾದ್ರೂ ಒಂದು ಕೆಲಸ ಬೇಕಂದ್ರು, ಒಂದು ಚರಂಡಿ ಪ್ರಾಬ್ಲಮ್, ಒಂದು ಮನೆ ಕೆಲಸ, ಒಂದು ಟ್ರೈನಿಂಗ್ ಏನು ಕೆಲಸ ಬಂದ್ರೂ ನಮಗೆ ಬೋಣ್ಮರಿಗೆ ಹೋಗಬೇಕು. ಬಟ್ ಏನಂದರೆ ನಮಗೆ ಈ ಊರು ಅನ್ನೋದೊಂದು ಗುರ್ತಿಂಪಿಲ್ಲ. ನಾವು ಏನು ಕೆಲಸಕ್ಕೆ ಹೋಗ್ಬೇಕಂದ್ರೂ ಬೋಣ್ಮರಿಗೆ ಹೋಗ್ಬೇಕು. ನಮ್ಮದು ಮೈನ್ ರೋಡ್ಗಿರೋದು ಕೆಲಸ ಆಯಿತಾ. ಮೈನ್ ರೋಡ್ಗಿರೋ ಕೆಲಸಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಊರಿಗೆ ಗುರ್ತಿಂಪಿರಬೇಕು. ನಮ್ಮ ಊರಿಗೆ ಗುರ್ತಿಂಪಿಲ್ಲ ಆಯಿತಾ. ಯಾವುದೇ ಕೆಲಸಕ್ಕೆ ಏನಾದರೂ ಬೇಕಂದರೆ ನಮ್ಗೆ ಯಾರನ್ನ ಸಂಬಂಧಿಕ ಯಾರನ್ನ ಬರಬೇಕಂದ್ರೂ ಕೂಡ, ನಾವೇನಾದರೂ ಒಂದು ಊರ ಹೆಸರು ಹೇಳ್ಬೇಕಂದ್ರೂ ಕೂಡ ಯಾರ ಅಡ್ರೆಸ್ ಹೇಳಿದ್ರೆ ಬಾಣ್ಮರಿಗೆ ಹೋಗ್ತಾರೆ. ಇಲ್ಲಿಗಂತೂ ಯಾರೂ ಬರೋಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ರಿಟರ್ನ್ ನಮ್ಗೆ ಕಾಲ್ ಮಾಡ್ತಾರೆ ಈ ಊರಿಗೆ ಬರಬೇಕಂದ್ರೆ. ಅದಕ್ಕೋಸ್ಕರ ನಮಗೆ ನಮ್ಮೂರಿಗೆ ಒಂದು ಹೆಸರು ಇರಬೇಕು, ನಮ್ಮೂರು ಅನ್ನೋದು ಒಂದು ಗುರ್ತಿಂಪಿರಬೇಕು, ಗೌರ್ಮೆಂಟ್ ಲಿಸ್ಟಲ್ಲಿ ಒಂದು ಹೆಸರು ಇರಬೇಕು ಅಂತ ನಮ್ಮ ಕೋರಿಕೆ. ಇಷ್ಟಕ್ಕೂ ಈ ಗ್ರಾಮ ಇಂದೋ ನೆನ್ನೆಯೋ ಸೃಷ್ಟಿಯಾಗಿದ್ದಲ್ಲ. ಬದಲಿಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಗ್ರಾಮವಿದೆ. ಅಂದಿನಿಂದಲೂ ಈ ಗ್ರಾಮಕ್ಕೆ ಹೆಸರೇ ಇಟ್ಟಿಲ್ಲ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಇದೆಯಲ್ಲ, ಅದರ ಪಕ್ಕದಲ್ಲಿಯೇ ಹೆಸರೇ ಇಲ್ಲದ ಗ್ರಾಮವಿದೆ. ನಲ್ಲರಾಳ್ಲಹಳ್ಳಿ ಕ್ರಾಸ್ ಎಂದೇ ಗುರುತಿಸಿಕೊಂಡಿರುವ ಈ ಗ್ರಾಮಕ್ಕೆ ಕೇವಲ ಕ್ರಾಸ್ ಮಾತ್ರ ಗುರುತು. ಅದನ್ನು ಹೊರತುಪಡಿಸಿದ್ರೆ ಹೆಸರೇ ಇಲ್ಲ. ಇನ್ನು ಈ ಗ್ರಾಮದಲ್ಲಿ ವಾಸ ಮಾಡ್ತಿರೋ ಸ್ಥಳೀಯರ ಆಧಾರ್ ಕಾರ್ಡ್ನಲ್ಲಿರುವುದು ಬೋಡನಮರಿ ಗ್ರಾಮ ಅಂತ. ಗ್ರಾಮಕ್ಕೆ ಹೆಸರಿಡಿ ಎಂದು ಅನೇಕ ಬಾರಿ ಕಂಡವರಿಗೆಲ್ಲ ಮನವಿ ಸಲ್ಲಿಸಿದ್ರೂ ಯಾವುದೇ ಉಪಯೋಗವಾಗಿಲ್ಲ. 200ಕ್ಕೂ ಅಧಿಕ ಜನಸಂಖ್ಯೆ ಇರುವ ಹೆಸರಿಲ್ಲದ ಗ್ರಾಮದಲ್ಲಿ ದಲಿತರೇ ಹೆಚ್ಚು ವಾಸ ಮಾಡ್ತಿದ್ದಾರೆ. ಈ ಗ್ರಾಮಕ್ಕೆ ಹೆಸರಿನ ಜೊತೆಗೆ ಮೂಲಸೌಕರ್ಯ ಕಲ್ಪಿಸಿ ಅಂತ ಸಾಕಷ್ಟು ಬಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಗ್ರಾಮಕ್ಕೆ ಹೆಸರಿಡದಿದ್ರೆ ಮುಂದಿನ ಎಲ್ಲಾ ಚುನಾವಣೆಗಳು ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನ ಈ ಗ್ರಾಮಸ್ಥರು ನೀಡಿದ್ದಾರೆ. ಇಲ್ಲ ಆಕ್ಚುಲಿ 70 ಮನೆ ಇಲ್ಲೇನಾದ್ರು ಸ್ಕೂಲ್ ಮಕ್ಕಳು ಹೋಗ್ಬೇಕಂದ್ರೆ ಇಲ್ಲಾಂದ್ರೆ ಮಿಣ್ಗಲ್ಲು, ಇಲ್ಲ ನಡ್ಕೊಂಡು ಮಿಣ್ಗಲ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಕಂಚಹಳ್ಳಿ ಬಸ್ ಹತ್ತ ಚಿಕ್ಕ ಮಕ್ಳು ಇರ್ತಾರೆ, 1ನೇ ಕ್ಲಾಸ್ 2ನೇ ಕ್ಲಾಸ್. ಇಲ್ಲಿ ಸ್ಕೂಲೇ ಇಲ್ಲ, ಬಿಲ್ಡಿಂಗೂ ಇಲ್ಲ. ಬೋಂಡ್ಮರಿ ಅಂತಾರೆ, ಬೋಂಡ್ಮರಿ ಇಲ್ಲಿದೆ, ಅದು ಅವ್ರಿಗೂ ಸರ್ ಆಯಿತು. ನಮ್ಮೂರು ಬಿಲ್ಡಿಂಗೇ ಇಲ್ಲ. ನಮ್ಮೂರು ಬಿಲ್ಡಿಂಗೇ ಇಲ್ಲ ಅಂದರೆ ನಾವು ಇಲ್ಲಿರೋ ಮಕ್ಕಳೆಲ್ಲ ಎಲ್ಲಿ ಓದಬೇಕು? ದುಡ್ಡಿರೋರೇನೋ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಕೊತಾರೆ, ದುಡ್ಡಿರೋರು ಇಲ್ಲದೇ ಇರೋರು ಸರ್ಕಾರಿ ಸವಲತ್ತು, ಸರ್ಕಾರಿ ಶಾಲೆನೇ ಇಲ್ಲ ಇಲ್ಲಿ. ಬೇರೆ ಕಡೆ ಎಲ್ಲಿ ಹೋದ್ರೂ ಕೂಡ ಶಾಲೆ ಇದೆ, ಇಲ್ಲಿ ಮಾತ್ರ ಸರ್ಕಾರಿ ಶಾಲೆ ಕೂಡ ಇಲ್ಲ. ಏನು ಸಪೋರ್ಟ್ ಇಲ್ಲ ಸರ್ಕಾರಿ ಶಾಲೆ. ನಮ್ಗೆ ಶಾಲೆನೇ ಇಲ್ಲ, ಬಿಲ್ಡಿಂಗ್ ಇಲ್ಲ, ಸ್ಕೂಲೇ ಇಲ್ಲ. ಯಾವುದೇ ಒಂದು ಏನೇ ಒಂದು ನಮಗೆ ಸಿಗ್ತಾ ಇಲ್ಲ. ಒಂದು ಸ್ಕೂಲ್ ಇಲ್ಲ. ಏನಂದ್ರೆ ಸುಮ್ಮನೆ ಊರಿದೆ ಇದೆ ಅಷ್ಟೇ, ಜನ ಇದ್ದಾರೆ. ಸ್ಕೂಲು, ಅಂಗನವಾಡಿ, ಈ ಗೌರ್ಮೆಂಟಿಂದ ಸಿಗುವಂಥ ಯಾವುದು ನಮ್ಗೆ ಸಿಗ್ತಾ ಇಲ್ಲ. ನಾವು ಇದೀವಿ ಅಷ್ಟೇ. ಇವಾಗ ಕೆಲವರು ಇಲ್ಲಿರೋರು ಇದ್ದಾರೆ, ಕೆಲವರೆಲ್ಲ ಗಾರ ಕೆಲಸ ಮಾಡೋರು ಇದ್ದಾರೆ, ಈ ಊರು ಬಿಟ್ಟು ಹೋಗಿ ಬೇರೆ ಊರಲ್ಲಿ ಬದುಕೋರು ಇದ್ದಾರೆ. ಅವರೆಲ್ಲ ಏನು ಇದು ಮಾಡ್ತಾ ಇಲ್ಲ. ಕೆಲವರು ಇಲ್ಲೇ ಇದ್ದಾರಲ್ಲ, ಅವ್ರಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅವ್ರು ಸ್ವಲ್ಪ ನೀವು ಏನೋ ಅದನ್ನ ಮಾಡಿಕೊಡ್ಬೇಕು ಅಂತ ನಮಗೆ ಇದೆ ಅಷ್ಟೇ. ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಮಿಂಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಈ ಗ್ರಾಮಕ್ಕೆ ಸೇರಿಯಾದ ಹೆಸರು ಕೊಡಿ ಎಂದು ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಉನ್ನತ ಶಿಕ್ಷಣ ಸಚಿವರು ಈಗಲಾದರೂ ಇತ್ತ ಗಮನ ಹರಿಸಿ ಈ ಗ್ರಾಮಕ್ಕೆ ಹೆಸರು ನಾಮಕರಣ ಮಾಡುವ ಜೊತೆಗೆ ಅಗತ್ಯ ಮೂಲಸೌಕರ್ಯ ಒದಗಿಸಲು ಕ್ರಮ ವಹಿಸಲಿ ಎಂಬುದೇ ನಮ್ಮ ಆಶಯವಾಗಿದೆ. ನವೀನ್ ಕಿರಣ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಜೂಜಾಟದಲ್ಲಿ ತೊಡಗಬೇಡಿ ಎಂದು ಮುಂಚಿತವಾಗಿಯೇ ಪೊಲೀಸರು ಎಚ್ಚರಿಕೆ ನೀಡಿದ್ದರೂ ನಿಯಮಗಳನ್ನು ಲೆಕ್ಕಿಸದೆ ಜೂಜಾಟದಲ್ಲಿ ತೊಡಗಿದ್ದ ಗ್ಯಾಂಗ್ಗಳ ಮೇಲೆ ಚಿಕ್ಕಬಳ್ಳಾಪುರ ಪೊಲೀಸರು ದಾಳಿ ನಡೆಸಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ.
ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಜೂಜಾಟಕ್ಕೆ ಕಡಿವಾಣ ಹಾಕಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜೂಜಾಟದಲ್ಲಿ ತೊಡಗಬೇಡಿ ಎಂದು ಮುಂಚಿತವಾಗಿಯೇ ಎಚ್ಚರಿಕೆ ನೀಡಿದ್ರೂ ಕೂಡ ನಿಯಮಗಳನ್ನು ಲೆಕ್ಕಿಸದೆ ಜೂಜಾಟದಲ್ಲಿ ತೊಡಗಿದ್ದ ಗ್ಯಾಂಗ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಒಟ್ಟು 475 ಜನರನ್ನ ಬಂಧಿಸಿ ಬಳಿಕ ಬಿಡುಗಡೆ ಮಾಡಲಾಗಿದೆ. ಬಂಧಿತರಿಂದ ಸುಮಾರು 5,90,000 ರೂಪಾಯಿ ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಒಟ್ಟು 82 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾಹಿತಿ ನೀಡಿದ್ದು, ಮುಂದೆಯೂ ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಈ ಬಾರಿ ಹಬ್ಬ ಟೈಮಲ್ಲಿ ಯಾವುದೂ ಥರದ್ದು ಇಲಿಗಲ್ ಆ್ಯಕ್ಟಿವಿಟೀಸ್ಗೆ ಭಾಗಿಯಾಗಬಾರ್ದು. ಯುಗಾದಿ ಟೈಮಲ್ಲಿ ಮೊದಲಿಂದ ನಮ್ಮ ಡಿಸ್ಟಿಕ್ದವರು ಕಠಿಣ ಕ್ರಮ ತಗೊಂಡಿದ್ದಾರೆ. ಲಾಸ್ಟ್ ಇಯರ್ ಕೂಡ, ಈ ವರ್ಷ ಕೂಡ ನಾವು ಹಬ್ಬ ಬರೋಕ್ಕೆ ಮುಂಚೆಯಿಂದ ಎಲ್ಲ ಅನೌನ್ಸ್ಮೆಂಟ್ಸ್ ವಗೇರ ಮಾಡಿದ್ದೀವಿ ಮತ್ತು ಮೀಟಿಂಗ್ಸ್ ವಗೇರ ಮಾಡಿಕೊಂಡು ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಆಮೇಲೆ ಕೂಡ ನಾವು ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿ ಕಠಿಣ ಕ್ರಮ ತಗೊಂಡಿದ್ದೀವಿ ಈ ವಿಚಾರ ಬಗ್ಗೆ. ಸೊ ಈ 2 ದಿನ 19th ಮತ್ತು 20th ಹಬ್ಬ ಟೈಮಲ್ಲಿ ಟೋಟಲ್ 2 days ಅಲ್ಲಿ 82 ಗ್ಯಾಮ್ಲಿಂಗ್ ಕೇಸಸ್ ಆಗಿದೆ ನಮ್ಮ ಡಿಸ್ಟಿಕಲ್ಲಿ. ಆ 82 ಗ್ಯಾಮ್ಲಿಂಗ್ ಕೇಸಸಲ್ಲಿ ನಾವು 475 ಅಕ್ಯೂಸ್ಡ್ಗೆ ಅರೆಸ್ಟ್ ಮಾಡಿದ್ದೀವಿ. ಜೊತೆಗೆ 5,90,000 ಅಮೌಂಟ್ಗೆ ಸೀಸ್ ಮಾಡಿದ್ದೀವಿ. ಸೊ ಈ ಎಲ್ಲ 82 ಗ್ಯಾಮ್ಲಿಂಗ್ ಕೇಸಸ್ ಏನಾಗಿದೆ ಇದು ಎಲ್ಲ 87 KP ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಆರೋಪಿದವರಿಗೆ ಕೂಡ ವಶಕ್ಕೆ ಪಡೆದುಕೊಂಡು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದ್ದೀವಿ. ಗೌರಿಬಿದನೂರು ಕಡೆ ಮತ್ತು ಗೌರಿಬಿದನೂರು, ಮಂಚೇನಹಳ್ಳಿ, ಬಾಗೇಪಲ್ಲಿ ಕಡೆ ಈ ಜಾಗ ಜಾಸ್ತಿ ಕೇಸಸ್ ಆಗಿದೆ. ಅದೇ ಓನ್ಲಿ ಕ್ಯಾಶ್ ಮತ್ತು ಅವರ ಹತ್ರ ಏನು ಕಾರ್ಡ್ಸ್ ವಗೇರ ಏನು ಯೂಸ್ ಮಾಡ್ತಾ ಇದ್ದಾರೆ, ಕಾರ್ಡ್ಸ್ ವಗೇರ ಮತ್ತು ಯಾರಾದರೂ ಕೇಸಲ್ಲಿ ಬೈಕ್ ವಗೇರ ಸಿಕ್ಕಿದೆ ಸ್ಪಾಟಲ್ಲಿ ತೋ ಅದು ಕೂಡ ಸೀಸ್ ಮಾಡಿದ್ದೀವಿ. ಇಲ್ಲ, ಅವರು ಹಬ್ಬ ಟೈಮಲ್ಲಿ ಆಡ್ತಾ ಇದ್ದಾರೆ, ಬಟ್ ಸಿನ್ಸ್ ಇದು ಇಲ್ಲಿಗಲ್ ಕೆಲಸ ಇದೆ ಒಂದು, ಈ ಕಾರಣ ಬಗ್ಗೆ ನಾವು ಮೊದಲಿಂದ ಕೂಡ ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ಕೂಡ ನಮ್ಮ ಡಿಸ್ಟಿಕಲ್ಲಿ ಗ್ಯಾಮ್ಲಿಂಗ್ ಕೇಸಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಇದು ಒಂದು ಸೋಷಲ್ ಈವಲ್ ಥರ ಇದೆ, ಅದು ಎಡಿಕ್ಷನ್ ಥರ ಆಗಿಬಿಡುತ್ತೆ. ಈ ಕಾರಣ ಬಗ್ಗೆ ನಾವು ಮೊದಲಿಂದ ಕೂಡ ತುಂಬ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ ಮತ್ತು ಅನೌನ್ಸ್ಮೆಂಟ್ಸ್ ಕೂಡ ಮಾಡಿದ್ದೀವಿ. ಸೋಷಲ್ ಮೀಡಿಯಾ ಮುಖಾಂತರ ಕೂಡ ಮೆಸೇಜಸ್ ಶೇರ್ ಮಾಡಿದ್ದೀವಿ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಬಾರ್ದು. ಆಮೇಲೆ ಇದು ಕ್ರಮ ತಗೊಂಡಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಬಳಿ 2 ದಿನಗಳ ಹಿಂದೆ ಸಂಭವಿಸಿದ ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ 25 ವರ್ಷದ ಇಂಜಿನಿಯರ್ ನಿತಿನ್ ಎಂಬ ಯುವಕನಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ಮೃತಪಟ್ಟಿದ್ದಾರೆ. ಅಂದಹಾಗೆ ಮೃತ ಯುವಕ ಚಿಕ್ಕಬಳ್ಳಾಪುರ ನಗರದ ನಿವಾಸಿಯಾಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ರಂತೆ. ಯುಗಾದಿ ಹಬ್ಬದ ಹೊಸ ತೊಡಕು ದಿನವಾದ ಶುಕ್ರವಾರದಂದು ಸ್ನೇಹಿತನ ಜೊತೆಯಲ್ಲಿ ಹಬ್ಬದ ಊಟಕ್ಕೆ ಹೋಗಿದ್ರಂತೆ. ನಂತರ ವಾಪಸ್ ಚಿಕ್ಕಬಳ್ಳಾಪುರ ಕಡೆಗೆ ಬರುವಾಗ VTU ಕಾಲೇಜ್ ಬಳಿ ಅಪಘಾತ ಸಂಭವಿಸಿದೆ. ಇನ್ನು ಮೃತ ಯುವಕ ಹಾಗೂ ಸ್ನೇಹಿತ ಇಬ್ಬರು ಬಜಾಜ್ ಚೇತಕ್ನಲ್ಲಿ ಬರುವಾಗ ಚಿಕ್ಕಬಳ್ಳಾಪುರ ಕಡೆಯಿಂದ ಮುಂಬದಿಯಲ್ಲಿ ಬಂದ TVS ರೈಡರ್ ಬೈಕ್ ಡಿಕ್ಕಿ ಹೊಡೆದ ರಭಸಕ್ಕೆ ವಾಹನ ಚಾಲನೆ ಮಾಡುತ್ತಿದ್ದ ನಿತಿನ್ ತಲೆಗೆ ಗಂಭೀರ ಗಾಯಗಳಾಗಿದೆ. ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ಸಾವನ್ನಪ್ಪಿದ್ದಾರೆ. ತಮ್ಮ ನಿತಿನ್ ಅಂತ 26 ವರ್ಷದ ಹುಡುಗ ಈ VIT ಕಾಲೇಜ್ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಆಪೋಸಿಟ್ ಕಡೆಯಿಂದ ಒಂದು ಬೈಕ್ ಬಂದು ಹೊಡ್ಕೊಂಡು ಇಬ್ಬರು 2 ವೀಲರ್ಗಳಲ್ಲಿ. ಒಂದು ಸಂದೇಶ ಏನು ಹೇಳ್ತೀನಿ ಅಂದರೆ ಸರ್, ಇವತ್ತು ಒಂದು ಪ್ರಾಣ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಅಂದರೆ ಮಕ್ಕಳಿಗೆ ಯಾರಿಗೂ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ವಯಸ್ಸಿಗೆ ಬಂದ ಮಕ್ಕಳು ಈ ಥರ ಕಣ್ಣು ಮುಂದೆ ಆಗಿಬಿಟ್ರೆ ನಮ್ಮ ಕೈಯಲ್ಲೇ ಅದನ್ನು ಯಾವ ಥರ ಇದು ಮಾಡಬೇಕು ಅಂತ ಬೇಡ. ನಾನು ಹೇಳೋ ಸಂದೇಶ ಒಂದು ಏನಂದರೆ ನೋಡಿ, ಅವತ್ತು ಅವನ ಜೀವ ಇವತ್ತು ಬೇರೆ ಕೈ ಕಾಲಿಗೂ ಎಲ್ಲೂ ಡ್ಯಾಮೇಜ್ ಆಗಿಲ್ಲ. ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಇವತ್ತು ಅವನು ಹೆಲ್ಮೆಟ್ ಹಾಕಿದ್ದಿದ್ರೆ ನನ್ನ ತಮ್ಮ ಉಳಿತಿದ್ದ. ಎಲ್ಲರಿಗೂ ಯುವಕರಲ್ಲಿ ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ಎಲ್ಲರೂ ಒಂದು ಹೆಲ್ಮೆಟನ್ನು ಹಾಕಿ ಇದು ಮಾಡ್ಕೋಬೇಕು. ಹೆಲ್ಮೆಟ್ ಇಲ್ಲದೆ ನಾವು ಬೈಕ್ ಓಡಿಸ್ಬಾರ್ದು ಅನ್ನೋದು ಅರಿವು ತೊಗೋಬೇಕು ಯುವಕರು. ನೀವು ಏನೋ ಒಂದು ಇದರಲ್ಲಿ ಹೋಗ್ತೀರಾ,
ಹೋದಾಗ ಆದಮೇಲೆ ನಿಮ್ಮ ತಂದೆ ತಾಯಿ ಎಷ್ಟು ಸಫರ್ ಆಗ್ತಾರೆ ಅನ್ನೋದು ಒಂದಿದು ಸರ್. ಸರ್ ಅವ್ನು VIT ಕಾಲೇಜ್ ಕಡೆಗೆ ಹೋಗಿ ಬರ್ತಾ ಇದ್ದಿದ್ದು ಸರ್. ಸರ್ ಅವರು ಅವ್ನ ಫ್ರೆಂಡ್ಸು ಇಬ್ಬರು ಅಷ್ಟೇ. ಸರ್ ಒಂದು ಪಲ್ಸರ್ TVS ರೈಡರ್ ಬೈಕು, ಈ ಒಂದು ಸರ್ ಬಜಾಜ್ ಚೇತಕ್. ಸರ್ ಇದು ಕಣಿವೆನಾರಾಯಣಪುರ ಕಡೆಯಿಂದ ಚಿಕ್ಕಬಳ್ಳಾಪುರ ಬರ್ತಿದ್ದಿದ್ದು. ಇನ್ನೊಂದು ಬೈಕು ಚಿಕ್ಕಬಳ್ಳಾಪುರ ಕಡೆಯಿಂದ ಕಣಿವೆನಾರಾಯಣಪುರ ಕಡೆ ಹೋಗ್ತಿದ್ದಿದ್ದು ಸರ್. ಸರ್ ನನ್ನ ತಮ್ಮನಿಗೆ ಹೆಡ್ ಇಂಜೂರ್ ಆಗಿದೆ. ಇನ್ನೊಂದು ಇದೊಂದು ಸರ್, ಯಾರು ಹಿಂದೆ ಕೂತಿದ್ದು ಮುಖೇಶ್ ಅನ್ನೋ ಹುಡುಗನಿಗೆ ಸ್ವಲ್ಪ ಮೈನರ್ ಡ್ಯಾಮೇಜ್ ಆಗಿದೆ ಸರ್. ಸರ್ ಅವ್ರಿಗೂ ಸ್ವಲ್ಪ ಏನೋ ಪೆಟ್ಟು ಬಿದ್ದಿದೆಯಂತೆ, ಅವರು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಸರ್. ಸರ್ ಇವಂದು ಬಜಾಜ್ ಚೇತಕ್ಕು ಸ್ಪೀಡ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತು ಸರ್. 40 ಮೇಲೆ ಬಜಾಜ್ ಚೇತಕ್ ಹೋಗಲ್ಲ. ಆಪೋಸಿಟ್ ಇರೋ ಬೈಕು ಸ್ಪೀಡ್ ಆಗಿರೋದ್ರಿಂದ ಬಂದಿದ್ದಾಗಿದೆ. ಏನಾಗಲಿ ಸರ್, ಸ್ಪೀಡ್ ಅನ್ನೋದಕ್ಕಿಂತ ಮುಖ್ಯ ಹೆಲ್ಮೆಟ್ ಹಾಕಿದರೆ ಜೀವ ಉಳಿತಿತ್ತು ಅನ್ನೋದು. ಇನ್ನು ಜೊತೆಯಲ್ಲಿ ಇದ್ದ ಸ್ನೇಹಿತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಬದುಕುಳಿದಿದ್ದಾರೆ. ಮೃತ ಯುವಕನ ಅಣ್ಣ ಹೇಳುವುದಾದರೆ, ನನ್ನ ತಮ್ಮ ಹೆಲ್ಮೆಟ್ ಧರಿಸಿದ್ರೆ ಇವತ್ತು ಪ್ರಾಣಾಪಾಯದಿಂದ ಪಾರಾಗುತ್ತಿದ್ದರು. ಆದರೆ ಹೆಲ್ಮೆಟ್ ಧರಿಸದ ಹಿನ್ನೆಲೆ ಇಂದು ಸಾವು ಸಂಭವಿಸಿದೆ ಎಂದರು. ಈ ಘಟನೆಗೆ ಸಂಬಂಧಿಸಿದಂತೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇಂತಹ ಘಟನೆಗಳು ರಸ್ತೆ ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡುತ್ತವೆ. ಹೆಲ್ಮೆಟ್ ಧರಿಸುವುದು, ವೇಗ ನಿಯಂತ್ರಿಸುವುದು ಮತ್ತು ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯವಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಒಕ್ಕಲಿಗರನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ. ಒಕ್ಕಲಿಗ ಸಮುದಾಯದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಇದನ್ನು ಪೊಲೀಸರು ಕಡಿವಾಣ ಹಾಕುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಆಗಮಿಸಿ ಒಕ್ಕಲಿಗ ಸಮುದಾಯದ ಮುಖಂಡರಿಂದ ಮನವಿ ಮಾಡಲಾಯಿತು. ಹೀಗೆ ಒಕ್ಕಲಿಗರ ಸಮುದಾಯದ ಮುಖಂಡರುಗಳು ಸೇರಿ ಒಕ್ಕಲಿಗರ ಸಮುದಾಯದ ವಿರುದ್ಧ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಕೆಲವು ಮುಖಂಡರುಗಳು ಚಿಂತಾಮಣಿಯಲ್ಲಿ ವಿವಾದಿತ ಜಮೀನುಗಳಲ್ಲಿ ಒಕ್ಕಲಿಗರ ವಿರುದ್ಧ ಬೋರ್ಡ್ಗಳನ್ನು ಇಟ್ಟು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅವರ ಆರೋಪಗಳಿಗೆ ಪ್ರತ್ಯುತ್ತರ ನೀಡಿದರೆ ಕೀಳಾಗಿ ಮಾತನಾಡುವುದರ ಮೂಲಕ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಪೊಲೀಸರು ಕಡಿವಾಣ ಹಾಕುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಆಗಮಿಸಿ ಒಕ್ಕಲಿಗ ಸಮುದಾಯದಿಂದ SP ಕುಶಾಲ್ ಚೌಕ್ಸಿ ಅವರಿಗೆ ಮನವಿ ಮಾಡಲಾಯಿತು. ಒಟ್ಟಾಗಿ ಇವಾಗ ನಮ್ಮ ಸಮುದಾಯದವರೆಲ್ಲ ಇಲ್ಲಿ ಬಂದಿರುವುದೇನೆಂದರೆ, ಸಮುದಾಯದವರನ್ನು ಎಲ್ಲಿ ನೋಡಿದ್ರು ಅಪ್ರಚಾರ ಮಾಡೋದು, ಅವರ ಭೂಗಳು ಅನ್ನೋದು, ಒಕ್ಕಲಿಗರ ಸಮುದಾಯವನ್ನೇ ಟಾರ್ಗೆಟ್ ಮಾಡೋದು, ಅಟ್ರಾಸಿಟಿ ಕೇಸ್ಗಳು ಮಾಡೋದು, ಇವೆಲ್ಲ ತಾಲ್ಲೂಕಲ್ಲಿ ಎಲ್ಲೂ ಇಲ್ದಂಗೆ ಚಿಂತಾಮಣಿ ತಾಲ್ಲೂಕನ್ನೇ ಟಾರ್ಗೆಟ್ ಮಾಡಿ ಇವ್ರು ಯಾರೋ ಕೋಲಾರಿಂದ ಬಂದವರು ಅವರೆಲ್ಲ ಬಂದು ಏನು ಪೇರಪ್ಪ ಸಂದೇಶ್ ಅಂತ ಅನ್ನೋರು ಎಲ್ಲ ಅಪಪ್ರಚಾರ ಮಾಡಿ ನಮ್ಮ ಒಕ್ಕಲಿಗರನ್ನು ತೇಜೋವಧೆ ಮಾಡಲು ಎಲ್ಲ ನಮ್ಮ ಒಕ್ಕಲಿಗರ ಬಗ್ಗೆನೇ ಮಾತಾಡೋದು. ಒಕ್ಕಲಿಗರ ಬಗ್ಗೆ ಜಮೀನುಗಳು ಎಲ್ಲಾದರೂ ಯಾವಾಗೋ 50 ವರ್ಷದಿಂದ ತಗೊಂಡಿರೋ ಜಮೀನುಗಳ ಹತ್ರ ಹೋಗಿ ಬೋರ್ಡ್ಗಳು ಹಾಕೋದು, ಅಲ್ಲಿ ಹೋಗಿ ಅಲ್ಲಿ ಸತ್ಯಾಗ್ರಹ ಮಾಡೋದು, ಅವ್ರನ್ನ ಅಲ್ಲಿ ಇದ್ದರೆ ಯಾಕಪ್ಪ ಇಲ್ಲಿ ಹಾಕಿದ್ದು ಅಂತಂದರೆ ನೀವೆಲ್ಲ ಭೂಗಳ್ರು ಅಂತ ಹೇಳೋದು. ಈ ಥರ ಎಲ್ಲ ಮಾಡ್ತಿರಬೇಕಾದ್ರೆ ನಾವೆಲ್ಲ ಸೇರಿ ಒಕ್ಕಲಿಗರೆಲ್ಲ ನಮ್ಮ ಸಮುದಾಯದವರೆಲ್ಲ ಸೇರಿ ಇಲ್ಲಿ SP ಸಾಹೇಬ್ರ ಹತ್ರ ಬಂದು ಒಂದು ಮೆಮೊರಾಂಡಮ್ ಕೊಟ್ಟು ಅವ್ರನ್ನ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ನಾವೆಲ್ಲ ಬಂದು ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೀವಿ. ಸಾಹೇಬರು ಕಾನೂನು ಪ್ರಕಾರ ನಾವು ಸ್ಪಂದಿಸಿದ್ದಾರೆ. ಕಾನೂನು ಪ್ರಕಾರ ನಾವು ಕ್ರಮಕ್ಕೆ ವಹಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮುಂದೆ ನಾವೆಲ್ಲ ಒಕ್ಕಲಿಗರ ಸಮುದಾಯದವರು ಒಂದು ಕಡೆ ಸೇರಿ ಎಲ್ಲ ಇದ್ರ ಬಗ್ಗೆ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ತಗೊಳ್ತೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾದಿಗ ಜನಾಂಗದ 30 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈಗ ದೊರಕುತ್ತಿರುವ ಒಳ ಮೀಸಲಾತಿಗೆ ವಿರೋಧ ವ್ಯಕ್ತವಾಗುತ್ತಿರುವುದು ಸರಿಯಲ್ಲ ಎಂದು ಮಾದಿಗ ಸಮುದಾಯದ ಮುಖಂಡ ಆಲೇರಿ ಮುನಿರಾಜು ಹೇಳಿದರು.
ಮಾದಿಗ ಜನಾಂಗದ 30 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈಗ ದೊರಕುತ್ತಿರುವ ಒಳ ಮೀಸಲಾತಿಗೆ ವಿರೋಧ ವ್ಯಕ್ತವಾಗುತ್ತಿರುವುದು ಸರಿಯಲ್ಲ ಎಂದು ಮಾದಿಗ ಸಮುದಾಯದ ಮುಖಂಡ ಅಲೇರಿ ಮುನಿರಾಜು ಹೇಳಿದರು. ಈ ಸಂಬಂಧ ಕೋಲಾರ ನಗರದ ನಚಿಕೇತನ ನಿಲಯದಲ್ಲಿರುವ ಬುದ್ಧ ಮಂದಿರದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಸಭೆ ಸೇರಿ ಉದ್ಯೋಗ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು. ಒಳ ಮೀಸಲಾತಿ ವಿಚಾರದಲ್ಲಿ ಹೊಲೆಯ ಮಾದಿಗರ ನಡುವೆ ನಾಗಮೋಹನ್ ದಾಸ್ ಅವರು ಬೆಂಕಿ ಇಟ್ಟಿದ್ದಾರೆ ಎಂಬ ಆರೋಪ ಸರಿಯಲ್ಲ. ಒಳ ಮೀಸಲಾತಿಗಾಗಿ ನಾವು 30 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸಿದ ಫಲವಾಗಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳೇ ನಿರ್ಧಾರ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದು, ಅದರಂತೆ ಕರ್ನಾಟಕದಲ್ಲೂ ತೀರ್ಮಾನ ಮಾಡಲಾಗಿದೆ ಎಂದರು. ರಾಜ್ಯದಲ್ಲಿ ಮಾದಿಗ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎಂಬ ಸತ್ಯವನ್ನು ನಾಗಮೋಹನ್ ದಾಸ್ ಅವರ ವರದಿ ಬಹಿರಂಗಪಡಿಸಿದ್ದು, ಅದನ್ನು ಸಹಿಸದ ಕೆಲ ಮುಖಂಡರು ನೀಡುತ್ತಿರುವ ಹೇಳಿಕೆಗಳಿಗೆ ಮಾನ್ಯತೆ ನೀಡಬಾರದು. ಒಂದು ವೇಳೆ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಇದೇ 25ರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಆತ್ಮಸಾಕ್ಷಿಯಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಾಯಕರಲ್ಲ ಯಾರೇ ಆಗಲಿ ಮಾಡ್ತಾ ಇರ್ತಕ್ಕಂಥವ್ರು. ಈ ರಾಜ್ಯದ ರಾಜ್ಯಪಾಲರು ಸಹಿ ಹಾಕಿದ ಮೇಲೆ ಬಂದಿರ್ತಕ್ಕಂಥ ಹೋರಾಟಗಾರರು. ಅದಕ್ಕೆ ಮೊದಲು ಯಾವೊಬ್ಬ ನಾಯಕರೇ ಆಗಲಿ ನಮಗೆ ಒಳ ಮೀಸಲಾತಿ ಬೇಡ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಬೇಕು ಅಂತಾನೆ ಹೇಳ್ತಾ ಇದ್ದಿದ್ದು. ಈಗ ರಾಜ್ಯಪಾಲರ ಸಹಿ ಅಂಕಿತ ಆದ್ಮೇಲೆ ಬೇಡ ಅಂತ ಇದ್ದಾರೆ. ಈಗ ಇದನ್ನ ಉನ್ನಾರ ಮಾಡ್ತಾ ಇರ್ತವ್ರು ರಾಜ್ಯ ಸರ್ಕಾರ. ನಮ್ಮ ಮೇಲೆ ಅವ್ರ ಮೇಲೆ ನಮ್ಮನ್ನ ಎತ್ಕಟ್ಟಿ ಈ ರಾಜ್ಯ ಸರ್ಕಾರವನ್ನ ಮಾಟ ಆಡಿಸ್ತಾ ಇದೆ. 27ನೇ ತಾರೀಕಿಗೆ ಏನಾದ್ರು ನೀವು ಒಳ ಮೀಸಲಾತಿ ಜಾರಿ ಇಲ್ಲದೆ ಪಕ್ಷದಲ್ಲಿ ಮಾದಿಗರ ಶಕ್ತಿ ಏನಂತ ನಿಮಗೆ ಸರ್ಕಾರಕ್ಕೆ ತೋರಿಸ್ಕೊಡ್ತೀವಿ. ದಯವಿಟ್ಟು 27ನೇ ತಾರೀಕು ಈಗ ನೀವು ಒಳ ಮೀಸಲಾತಿ ಏನು ಅಂಗೀಕಾರ ಮಾಡಿ ನಾವು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದಿರಿ, ಅದ್ರ ಪ್ರಕಾರ ದಯವಿಟ್ಟು ಮಾಡಿದ್ರೆ ಮಾಡಿ. ಇಲ್ಲವಾದಲ್ಲಿ ನಿಮ್ಮ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಮಾದಿಗರು ನಿಲ್ತಾರೆ ಅನ್ನೋ ಎಚ್ಚರಿಕೆಯನ್ನ ನಾನು ಈ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಈಶ್ವರ್, CTV ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ
9916161691 9739702077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಬಂಪರ್ ಆಫರ್ HKMC ಫ್ಯಾಷನ್ ಗ್ಯಾಲರಿ. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega Beti Kudi. HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗ್ರಾಮ ಪಂಚಾಯಿತಿ ಕೂಗಳತೆ ದೂರದಲ್ಲಿರುವ ಹೆಚ್ಚು ದಲಿತರ ಕಾಲೋನಿಗಳಲ್ಲಿ ಚರಂಡಿ ವ್ಯವಸ್ಥೆ ಅಸಮರ್ಪಕವಾಗಿದ್ದು ಸಾಂಕ್ರಾಮಿಕ ರೋಗ ಭೀತಿ ಆವರಿಸಿದೆ. ಈ ಹಿನ್ನೆಲೆ ಇಂದು ಕಾಲೋನಿ ನಿವಾಸಿಗಳೆಲ್ಲ ಒಗ್ಗಟ್ಟಾಗಿ ತಮ್ಮ ಮನೆಗಳ ಬಳಿ ಮಡುಗಟ್ಟಿ ನಿಂತಿದ್ದ ಚರಂಡಿ ನೀರನ್ನು ಬಕೆಟ್ಗಳಲ್ಲಿ ತುಂಬಿಕೊಂಡು ಪಂಚಾಯಿತಿ ಮುಂದಿಟ್ಟು ನಿರ್ಲಕ್ಷ್ಯ ತೋರುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಗ್ರಾಮ ಪಂಚಾಯಿತಿ ಕೂಗಳತೆ ದೂರದಲ್ಲಿರುವ ಹೆಚ್ಚು ದಲಿತರ ಕಾಲೋನಿಗಳಲ್ಲಿ ಚರಂಡಿ ವ್ಯವಸ್ಥೆ ಅಸಮರ್ಪಕವಾಗಿದ್ದು ಸಾಂಕ್ರಾಮಿಕ ರೋಗ ಭೀತಿ ಆವರಿಸಿದೆ. ಈ ಹಿನ್ನೆಲೆ ಇಂದು ಕಾಲೋನಿ ನಿವಾಸಿಗಳೆಲ್ಲ ಒಗ್ಗಟ್ಟಾಗಿ ತಮ್ಮ ಮನೆಗಳ ಬಳಿ ಮಡುಗಟ್ಟಿ ನಿಂತಿದ್ದ ಚರಂಡಿ ನೀರನ್ನು ಬಕೆಟ್ಗಳಲ್ಲಿ ತುಂಬಿಕೊಂಡು ಪಂಚಾಯಿತಿ ಮುಂದಿಟ್ಟು ನಿರ್ಲಕ್ಷ್ಯ ತೋರುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಲವಂಗಲ ಹೋಬಳಿಯ ಹಾದ್ರಿಪುರ ಗ್ರಾಮ ಪಂಚಾಯಿತಿ ಬಳಿ ಈ ಘಟನೆ ನಡೆದಿದೆ. ಹಾದ್ರಿಪುರ ಗ್ರಾಮ ಪಂಚಾಯಿತಿ ಕೂಗಳತೆ ಸಮೀಪದಲ್ಲಿ ದಲಿತ ಕಾಲೋನಿ ಇದೆ. ಇಲ್ಲಿ ಸುಮಾರು 65ರಿಂದ 75 ಕುಟುಂಬಗಳು ವಾಸವಾಗಿವೆ. ಈ ಕಾಲೋನಿಯಲ್ಲಿ ಚರಂಡಿ ಸಮಸ್ಯೆ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ತಾಂಡವವಾಡುತ್ತಿದೆ. ಇಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಅನೇಕ ಬಾರಿ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆ ಆಕ್ರೋಶಗೊಂಡ ಕಾಲೋನಿ ನಿವಾಸಿಗಳು ಚರಂಡಿ ನೀರನ್ನು ಪಂಚಾಯಿತಿ ಮುಂದಿಟ್ಟು ಪ್ರತಿಭಟಿಸಿದರು. ಪಂಚಾಯಿತಿಯವರು ಇಲ್ಲಿನ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಅದೆಷ್ಟೋ ವರ್ಷಗಳಾಗಿವೆ. ಕಾಲೋನಿಯಲ್ಲಿ ಮಲಿನ ನೀರು ಮುಂದೆ ಹೋಗದೆ ಅಲ್ಲಿಯೇ ನಿಲ್ಲುವುದರಿಂದ ಇಡೀ ಪ್ರದೇಶದಲ್ಲಿ ದುರ್ನಾತ ಹರಡಿದೆ. ಮೊದಲೇ ಎಲ್ಲೆಡೆ ಡೆಂಗಿ ಸೇರಿದಂತೆ ಇತರೆ ಕಾಯಿಲೆಗಳು ಹೆಚ್ಚಾಗಿ ಹರಡುತ್ತಿರುವುದರಿಂದ ಸ್ಥಳೀಯರಲ್ಲಿ ರೋಗ ಭೀತಿ ಆವರಿಸಿದೆ. ಕೆಲ ಮನೆಗಳ ಶೌಚಗೃಹದ ನೀರು ಮಡುಗಟ್ಟಿ ನಿಂತಿದೆ. ಇದರಿಂದ ಅಶುಚಿತ್ವ ತಾಂಡವವಾಡುತ್ತಿದೆ ಎಂದು ಮಹದೇವಯ್ಯ ಕಿಡಿಕಾರಿದ್ದಾರೆ. ರಸ್ತೆ ಬದಿಯಲ್ಲಿ ಸರಾಗವಾಗಿ ನೀರು ಹರಿಯುವಂತೆ ಚರಂಡಿ ನಿರ್ಮಿಸಬೇಕು. ಈ ಕುರಿತು ಅಧಿಕಾರಿಗಳಿಗೆ ಹೇಳಿ ಸಾಕಾಗಿದೆ. ಯಾವುದಕ್ಕೂ ಕ್ಯಾರೆ ಎನ್ನುತ್ತಿಲ್ಲ. ಚರಂಡಿಯಲ್ಲಿ ಹೂಳು ತುಂಬಿದೆ. ತ್ಯಾಜ್ಯ ನೀರು ಮಡುಗಟ್ಟಿ ನಿಂತಿದೆ. ಇದರಿಂದ ಸ್ವಚ್ಛತೆ ಇಲ್ಲವಾಗಿದೆ. ಕೆಲಸ ಮುಗಿಸಿ ಸಂಜೆ ಮನೆಗೆ ಬಂದರೆ ಸಾಕು, ಸೊಳ್ಳೆಗಳ ಕಾಟದಿಂದ ಬೇಸತ್ತು ಹೋಗಿದ್ದೇವೆ. ರೋಗ ಭೀತಿಯಲ್ಲಿ ದಿನ ದೂಡುತ್ತಿದ್ದೇವೆ ಎಂದರು. ಸ್ವಾಮಿ, ಯಾವ ರೀತಿ ಸಮಸ್ಯೆ ಅಂತಂದ್ರೆ ಮೇಲ್ಗಡೆ ಇರೋ ನೀರೆಲ್ಲ ಬಂದ್ಬಿಟ್ಟು ತಗ್ಗಿನ ನಿಂತ್ಕೊಂತವೆ. ಚರಂಡಿಗಳು ವ್ಯವಸ್ಥೆ ಸರಿ ಇಲ್ಲ. ನೀರು ನಿಂತು ತಲೆ ಕೂದಲು ಎಷ್ಟೋ ಅಷ್ಟು ಕಪ್ಪಗಾಗಿರ್ತದೆ. ಆ ಬಾಲುಳ ಬಿದ್ದು ಹರಿತಾ ಇರ್ತವೆ. ಆ ಚಪ್ಪಲಿ ಕಾಲಿಗೆ ಸಿಗ್ತಾ ಇರ್ತವೆ. ಆ ಬಾಲುಳ ಚಟಿ ಅಂತಿರ್ತವೆ. ನಡೆದಾಡ್ತಿದ್ರೆ ಒಳಗಡಿಕೆ ಬಂದ್ಬಿಡ್ತವೆ. ಆಮೇಲೆ ನೀವು ಮಳೆ ನೀರೇನ ಬಂತು ಅಂದ್ರೆ ಆ ಬಾಲುಳೆಲ್ಲ ಮನೆ ಒಳಗೆ ಬಂದ್ಬಿಡ್ತವೆ. ಅಂತ ಕೆಟ್ಟ ದುಸ್ಥಿತಿ ನಮಗೆ ಬಂದದೆ. ದಯವಿಟ್ಟು ಇದನ್ನ ನಾವು ಸುಮಾರು ಸಲ ಪಂಚಾಯತಿಗೆ ಅರ್ಜಿ ಬರ್ದು ಸಾಕಾಗೋಯ್ತು. ಆ ಹಿಂದೆ ಇದ್ದ PDOಗ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ. ಅವ್ರು ಮಾಡ್ತೀವಿ ಅದು ಏನೋ ಒಂದು ಮಾಡ್ತೀವಿ, ಅನುದಾನ ಎಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋದ್ರು. ಈಗ ಮೊನ್ನೆ ದಿವಸ ಈ ಮೇಡಮ್ ಬಂದವ್ರೆ, ಇವ್ರಿಗೆ ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಯಾವ ಮಾಡ್ತಾರೋ ಯಾವ ಇಲ್ಲ. ನಮ್ಮ ಪಾಡಂತೂ ದೇವ್ರಿಗೆ ಮುಟ್ತದೆ. ಮಕ್ಕಳು ಬರಿಗೆ ಕಾಯಿಲೆ ಕಸಾಪ್ಲಿಗೆ ಓದ್ಕೊಳಕ್ಕಾಗಲ್ಲ. ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ. ಆ ನೊಣಗಳು ಸೊಳ್ಳೆಗಳು ಕಾಟಕ್ಕೆ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗಲ್ಲ. ಅಷ್ಟೊಂದು ಕಷ್ಟದ ಪರಿಸ್ಥಿತಿ ಒಳಗೆ ನಾವು ಸಿಲುಕಿದ್ದೀವಿ. ಇನ್ನಾದರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಚರಂಡಿ ಸಮಸ್ಯೆ ನಿವಾರಿಸುತ್ತಾರಾ ಹಾಗೂ ಕಾಲೋನಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾರಾ ಕಾದು ನೋಡಬೇಕಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ಐತಿಹಾಸಿಕ ಶ್ರೀಕಂಠೇಶ್ವರ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಥಮ ಬಾರಿಗೆ ಆಯೋಜಿಸಿರುವ ಗರಳಪುರಿ ಉತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಚಿತ್ರಕಲೆ ಸ್ಪರ್ಧೆಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ಐತಿಹಾಸಿಕ ಶ್ರೀಕಂಠೇಶ್ವರ ಸ್ವಾಮಿಯ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಥಮ ಬಾರಿಗೆ ಆಯೋಜಿಸಿರುವ ಗರಳಪುರಿ ಉತ್ಸವ ಪ್ರಯುಕ್ತ ಹಮ್ಮಿಕೊಂಡಿದ್ದ ಚಿತ್ರಕಲೆ ಸ್ಪರ್ಧೆಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ನಮ್ಮ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಚಿತ್ರಕಲೆ ಕಲಿಸುತ್ತಿದ್ರು. ಸ್ಪರ್ಧೆಗಳಲ್ಲಿ ನಮ್ಮನ್ನ ಭಾಗವಹಿಸುವಂತೆ ಎಲ್ಲಾ ಕಡೆ ಕರೆದುಕೊಂಡು ಹೋಗ್ತಿದ್ರು. ಈ ಕಾರ್ಯಕ್ರಮವನ್ನ ನೋಡುತ್ತಿದ್ರೆ ನನ್ನ ಬಾಲ್ಯದ ನೆನಪು ಬರ್ತಿದೆ. ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸುವುದು ಅತಿ ಮುಖ್ಯ, ಸೋಲು ಗೆಲುವು ಮುಖ್ಯವಲ್ಲ ಎಂದರು. ನಂತರ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಮಾತನಾಡಿ, ನಂಜನಗೂಡಿನಲ್ಲಿ ಈ ವರ್ಷ ಒಂದು ವಿಶೇಷ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಆಯೋಜನೆ ಮಾಡಿದ್ದಾರೆ. ಶಿಕ್ಷಣದ ಜೊತೆಗೆ ಕ್ರೀಡೆ, ಕಲೆ, ಯೋಗ, ಜಾನಪದ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಒಂದು ಚಿತ್ರ 100 ಪದಗಳಿಗೆ ಸಮ ಹಾಗೂ ಅದರ ಶಕ್ತಿ ಇದೆ. ಶಾಸಕ ದರ್ಶನ್ ರವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಮಕ್ಕಳು ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಮುಂದೆ ಬರಬೇಕಾಗಿದೆ. ಆರ್ಥಿಕವಾಗಿ ಮುಂದೆ ಬರಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಅಂಬೇಡ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಎಂದರು.
ಪುರಿ ಉತ್ಸವ ಎಂಬ ಐತಿಹಾಸಿಕವಾದಂಥ ಕಾರ್ಯಕ್ರಮ ನಮ್ಮ 30ನೇ ತಾರೀಕು ನಮ್ಮ ತಾಲೂಕಿನಲ್ಲಿ ನಮ್ಮ ದೇವಸ್ಥಾನದ ಶ್ರೀಕಂಠೇಶ್ವರ ಸ್ವಾಮಿಯ ಸನ್ನಿಧಿನಲ್ಲಿ ನಡೆಯುವಂಥ ದೊಡ್ಡ ಜಾತ್ರೆ ಪ್ರಯುಕ್ತ ಗರುಡಪುರಿ ಉತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ಇವತ್ತು ವಿನೂತನವಾಗಿ ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಇರುವಂಥ ಚಂದನ್ರವರು ಮತ್ತು ಅವರ ಇಡೀ ತಂಡ ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ತಾಲೂಕಿನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷಗಳಾಗಿರುವಂಥ ವಿಜಯರವರು, ನಮ್ಮ ಆದರ್ಶ್ ಅವರು, ನಮ್ಮ ಮಹೇಶ್ ಅವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಬ್ಲಾಕ್ನ ಅಧ್ಯಕ್ಷಗಳಾಗಿರುವಂಥ ಶಂಕರ್ರವರು ಮತ್ತು ನಮ್ಮ ಶ್ರೀಕಂಠ ನಾಯ್ಕರು, ಕುರಟಿ ಮಹೇಶ್ ಅವರು ಅವರ ಪರವಾಗಿ ಧನ್ಯವಾದಗಳನ್ನ ಮೊದಲನೇದಾಗಿ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಕಾಂಪಿಟೇಷನನ್ನು ನಮ್ಮ ತಾಲೂಕಿನ ವಿದ್ಯಾರ್ಥಿನಿಗೆ ಹಮ್ಮಿಕೊಂಡಿರುವಂಥ ಒಂದು ಉದ್ದೇಶ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಪ್ರದರ್ಶನವನ್ನು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಾವು ಸರ್ಚ್ ಮಾಡಿದ್ದೇವೆ. ಇದು ಪ್ರತಿ ವರ್ಷ ಕೂಡ ನಡೆಯುವಂಥ ಒಂದು ಕಾರ್ಯಕ್ರಮ. ಕಳೆದ ಬಾರಿ ನಾವು ಬಸವ ಜಯಂತಿಗೂ ಕೂಡ ನಮ್ಮ ನಂಜನಗೂಡು ಬ್ರಿಗೇಡ್ನವರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಅದು ಕೂಡ ತುಂಬ ಯಶಸ್ವಿಯಾಗಿ ನಡೆಯಿತು. ಅದರಂತೆ ಈ ಬಾರಿ ಕೂಡ ನಾವು ಗರುಡಪುರಿ ಉತ್ಸವದಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಭಾಗವಹಿಸಿ ಒಂದು ವೇದಿಕೆ ಪ್ರತಿಭೆಗಳನ್ನು ಕೂಡ ಪಡ್ಕೊಂಡಿದ್ದೇವೆ. ನಾನು ಕೂಡ ನಿಮ್ಮಂತೆ ನಾನು 1ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ತಾಯಿಯವರು ನನಗೆ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಕಾಂಪಿಟೇಷನ್ಸ್ಗೆ ಕಳಿಸೋರು. ನನಗೆ ಟ್ರೈನಿಂಗ್ ಕೂಡ ಮಾಡಿಸಿದ್ರು. ಫಸ್ಟ್ ಸ್ಟ್ಯಾಂಡರ್ಡಿಂದ ನನಗೆ ಟ್ರೈನಿಂಗನ್ನು ಮಾಡಿಸ್ತಾ ಇದ್ರು. ಸಾಕಷ್ಟು ಟೂರ್ನಮೆಂಟ್ಸು, ಸಾಕಷ್ಟು ಕಾಂಪಿಟೇಷನ್ಸ್ಗೆ ನಾವು ಆಗ ನಮ್ಮ ಏನು WWF ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ ಏನು ಹೇಳ್ತೀವಿ, ಅವರು ಸಾಕಷ್ಟು ಕಾಂಪಿಟೇಷನ್ಸನ್ನು ಆರ್ಗನೈಸ್ ಮಾಡ್ತಿದ್ರು ಮೈಸೂರಿನಲ್ಲಿ. ಅಲ್ಲಿ ಸಾಕಷ್ಟು ಕಾಂಪಿಟೇಷನ್ಸ್ಗೆ ನಾವು ಕೂಡ. ಕುಮಾರ್ ಸಿಟಿವಿ ನ್ಯೂಸ್, ನಂಜನಗೂಡು. ಕಾಯಕ ತತ್ವ ಪ್ರಚುರಪಡಿಸಿದ 12ನೇ ಶತಮಾನದ ಶರಣರು ಸಾಮಾಜಿಕ ಪಿಡುಗು ತೊಲಗಿಸಲು ಶ್ರಮಿಸಿದರು. ವಚನಕಾರ ದೇವರ ದಾಸಿಮಯ್ಯ ತಮ್ಮ ವೈಚಾರಿಕ ನಿಲುವಿನೊಂದಿಗೆ ಎಲ್ಲರ ಗಮನ ಸೆಳೆಯುತ್ತಾರೆ ಎಂದು ಉಪವಿಭಾಗಾಧಿಕಾರಿ ಜಂಬಂಗಿ ರೇಣುಕಾ ಪ್ರಸಾದ್ ಹೇಳಿದರು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸೋಮವಾರ ಆಯೋಜಿಸಿದ್ದ ದೇವರ ದಾಸಿಮಯ್ಯ ಜಯಂತಿ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ಜಂಬಗಿ ರೇಣುಕಾ ಪ್ರಸಾದ್ ಅವರು, ವಚನಗಳು ಮನ ಪರಿವರ್ತನೆ ಮಾಡುವ ಶಕ್ತಿ ಹೊಂದಿವೆ, ತಿಳುವಳಿಕೆಯನ್ನು ಹೆಚ್ಚಿಸುತ್ತವೆ ಎಂದರು. ಅಂಧಕಾರದಿಂದ ಅಜ್ಞಾನದ ಕಡೆಗೆ ಅಂದಿನ ಶತಮಾನದಲ್ಲಿಯೇ ಹೋರಾಡಿದ ಹಿರಿಮೆ ದೇವರ ದಾಸಿಮಯ್ಯರದ್ದಾಗಿದೆ. ದಾಸಿಮಯ್ಯ ಪ್ರಪ್ರಥಮ ವಚನಕಾರರಾಗಿದ್ದು ವಿಶ್ವ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾದುದು. ಡಂಬಾಚಾರದ ಭಕ್ತಿಯನ್ನು ಬಿಟ್ಟು ಅರಿಷಡ್ವಗಳ ಆಸೆಗಳನ್ನು ತ್ಯಜಿಸಿ ಸತ್ಯದಾರಿಯಲ್ಲಿ ನಡೆಯುವುದು ಮುಖ್ಯವಾಗಿದೆ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ದೇವರ ದಾಸಿಮಯ್ಯನವರು ತಮ್ಮ ವಚನಗಳ ಮೂಲಕ ಸಮಾಜದ ಅಂಕುಡೊಂಕನ್ನು ತಿದ್ದಿದ ಮಹಾನ್ ಮಾನವತಾವಾದಿಯಾಗಿದ್ದು, ಪ್ರತಿಯೊಬ್ಬರೂ ಅವರ ತತ್ವ ಹಾಗೂ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಬಿಇಒ ಕೃಷ್ಣಕುಮಾರಿ ಹೇಳಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ದೇವರ ದಾಸಿಮಯ್ಯ ಜಯಂತಿಯಲ್ಲಿ ಮಾತನಾಡಿದ ಬಿಇಒ ಕೃಷ್ಣಕುಮಾರಿ ಅವರು, 12ನೇ ಶತಮಾನದಲ್ಲಿ ಬಸವಣ್ಣನವರ ವಚನಗಳು ಸಾಮಾಜಿಕ ರಂಗದಲ್ಲಿ ತಂದ ಬದಲಾವಣೆಗಳ ಜೊತೆಗೆ ದೀನದಲಿತರ ಉದ್ಧಾರಕ್ಕೆ ದೇವರ ದಾಸಿಮಯ್ಯನವರ ವಚನಗಳು ಪೂರಕವಾಗಿದ್ದವು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಶಿಕ್ಷಣ, ಆರ್ಥಿಕ ಹಾಗೂ ಸಾಮಾಜಿಕ ಹಕ್ಕುಗಳಿಂದ ವಂಚಿತರಾಗಬಾರದು ಎಂಬುದು ಶರಣರ ಆಶಯವಾಗಿತ್ತು. ದೇವ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರಾಗಿದ್ದು, ಸಾಮಾಜಿಕ ಸಾಮರಸ್ಯಕ್ಕೆ ಜಾತಿ, ಅಧಿಕಾರ ಮತ್ತು ಅಂತಸ್ತುಗಳು ಅಡ್ಡಿಯಾಗಬಾರದು. ಮನಕುಲದ ಒಳಿತಿಗಾಗಿ ಸಾಮಾನ್ಯರ ಭಾಷೆಯಲ್ಲಿ ವಚನಗಳನ್ನು ಬರೆದ ದಾಸಿಮಯ್ಯನವರು ಕಾಯಕ ಮಾಡಿಯೇ ಬದುಕಬೇಕೆಂದು ಸಾರಿದ್ದು ಇಂದಿಗೂ ಚಿರಸ್ಥಾಯಿಯಾಗಿದೆ ಎಂದರು. ಇನ್ನು ಸಮುದಾಯದ ಜಿಎಸ್ ನಾಗರಾಜು ಮಾತನಾಡಿ,
ದೇವರ ದಾಸಿಮಯ್ಯನವರು ಸಾಮಾಜಿಕ ಕಳಕಳಿಯುಳ್ಳ ಶ್ರೇಷ್ಠ ವ್ಯಕ್ತಿಯಾಗಿದ್ದರು. ನೇಕಾರ ಜನಾಂಗದ ಮೂಲ ಪುರುಷರಾಗಿರುವ ಅವರು ನೇಕಾರ ವೃತ್ತಿಯನ್ನು ಅತ್ಯಂತ ಪವಿತ್ರವಾದುದೆಂದು ಬಣ್ಣಿಸಿದ್ದಾರೆ. ನೇಕಾರರು ಶ್ರಮಜೀವಿಗಳಾಗಿದ್ದು ಇಂದಿನ ಒತ್ತಡದ ಬದುಕಿನಲ್ಲಿ ಮಾನಸಿಕ ಸುಸ್ಥಿತಿ ಕಾಯ್ದುಕೊಳ್ಳಲು ಶರಣರ ತತ್ವ ಸಂದೇಶಗಳು ದಾರಿದೀಪವಾಗಿದೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಒಳ ಮೀಸಲಾತಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದ್ದು ಒಳ ಮೀಸಲಾತಿಯಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಆರೋಪಿಸಿದೆ. ಒಳ ಮೀಸಲಾತಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದ್ದು ಒಳ ಮೀಸಲಾತಿಯಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಆರೋಪಿಸಿದೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ ಅವರು ಒಳ ಮೀಸಲಾತಿಯಿಂದ ಉದ್ಯೋಗ ನೇಮಕಾತಿಗೆ ಸಂಬಂಧಿಸಿ ಸರ್ಕಾರ ಹೊರಡಿಸಿರುವ ಆದೇಶ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಮರಣ ಶಾಸನವಾಗಿದೆ. ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಡೆಸಿಲ್ಲ. ಉದ್ದೇಶಪೂರ್ವಕವಾಗಿ ಬಲಗೈ ಸಮುದಾಯಕ್ಕೆ ಯಾವುದೇ ಮೀಸಲಾತಿ ಸೌಲಭ್ಯ ದೊರೆಯದಂತೆ ವರದಿ ನೀಡಿದೆ ಎಂದು ಆರೋಪಿಸಿದರು. ಇದರಿಂದ ಯಾವುದೇ ಉನ್ನತ ಹುದ್ದೆಗಳು ಬಲಗೈ ಸಮುದಾಯಕ್ಕೆ ಸಿಗದಂತೆ ಮಾಡಲಾಗಿದೆ. ಕೂಡಲೇ ಒಳ ಮೀಸಲಾತಿಯನ್ನು ರದ್ದು ಮಾಡಬೇಕು. ಇಲ್ಲದಿದ್ದರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಒಳ ಮೀಸಲಾತಿ ಸಂಬಂಧ ಅವೈಜ್ಞಾನಿಕ ವರದಿ ವಿರೋಧಿಸಿ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಲಾಗುವುದು ಎಂದರು. ಡಬ್ಬ ಹೊಡೆದಿರೋದು, ಆದ್ರಿಂದ ಆ ವರದಿನ ತಿರಸ್ಕರಿಸಬೇಕು. ಎರಡನೇದು, ಈ ಬಲಗೈ ಜನಾಂಗ ಏನು ಒಲಿಯರಿಗೆ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಇದ್ದೀರಿ, ಸರ್ಕಾರನ ಉರುಳಿಸ್ತೀರಿ ನಾವು, ಏನಾಗೋಗ್ಲಿ ಸಿದ್ದರಾಮಯ್ಯ ಸರ್ಕಾರ ಉರುಳಿಸ್ತೀರಿ ನಾವು, ಅದೇನೇ ಆಗೋಗ್ಲಿ ಈ ಸಮಾಜಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅಂತಂತ ಹೋರಾಟ ಮಾಡ್ತೀರಿ, ಸಿದ್ದರಾಮಯ್ಯ ಸರ್ಕಾರ ಬಹಿಷ್ಕಾರ ಮಾಡ್ತೀವಿ ನಾವು. ಅದು ಈ ಬಲಗೈ ಜನಾಂಗ ಇರತಕ್ಕಂಥ ಶಕ್ತಿ, ಯಾಕಂದ್ರೆ ಪರಿಹಾರ ತಗೊಂಡು ಮಾತೃ ಜನಾಂಗದಲ್ಲಿ ಹಾಕ್ಬಿಟ್ರೆ ನಾವು ನೋಡ್ಕೊಂಡು ಕುತ್ಕೊಂಡಿರೋಕ್ಕಾಗ್ತೈತಾ? ಈ ಬೇರೆ ಬೇರೆ ಜಾತಿಗಳಲ್ಲಿ ಸೇರ್ಪಡೆ ಮಾಡ್ಕೊಳ್ತಾರೆ. ನಾಗಮೋಹನ್ ದಾಸ್ ಅವರು ಇರತಕ್ಕಂಥ ಈ ವರದಿನ ಮೊದಲು ತಿರಸ್ಕರಿಸಬೇಕು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9533
955555 7349454796. ಕರಿಯಾನಪುರ ಹೆಚ್ ಕ್ರಾಸ್ ಜಂಗಮಕೋಟೆ ಹೋಬಳಿ ಶಿಡ್ಲಘಟ್ಟ ತಾಲೂಕು. ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ ಎಂಎಂ ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ ಎಂಎಂ ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ, ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ ಕೆಜಿ, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ, ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯ
ದಿವ್ಯಶ್ರೀ ವಿದ್ಯಾನಿಕೇತನ್, ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ, ಅಶೋಕ ಲೇಔಟ್, ಎಚ್.ಎಸ್ ಗಾರ್ಡನ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಚಿವ ಈಶ್ವರ ಖಂಡ್ರೆ ಆಯ್ಕೆಯಾಗಿದ್ದು, ತವರು ಜಿಲ್ಲೆ ಬೀದರ್ನಲ್ಲಿ ಸಚಿವ ಈಶ್ವರ ಖಂಡ್ರೆಗೆ ಬೃಹತ್ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಚಿವ ಈಶ್ವರ ಖಂಡ್ರೆ ಚಾಲನೆ ನೀಡಿದರು. ಲಿಂಗಾಯತ ವೀರಶೈವ ಸಮಾಜದಿಂದ ಅಭಿನಂದನಾ ಸಮಾರಂಭ ಆಯೋಜಿಸಿದ್ದು, ಬೀದರ್ ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಬಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು, ಹಾರಕೂಡ ಶ್ರೀಗಳು, ತಡೋಲ ಶ್ರೀಗಳು ಭಾಗಿಯಾಗಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆ ಗ್ರಾಮದಲ್ಲಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ವಿದ್ಯುತ್ ಇಲ್ಲ, ಬೀದಿ ದೀಪ ಇಲ್ಲ, ಶಾಲೆಯೂ ಇಲ್ಲ, ಅಂಗನವಾಡಿ ಅಸಲೇ ಇಲ್ಲ. ಅಸಲಿಗೆ ಆ ಊರಿಗೆ ಹೆಸರೇ ಇಲ್ಲ. ಇಲ್ಲಗಳ ನಡುವೆ ಹೆಸರೇ ಇಲ್ಲದ ಊರು ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ. ಯುಗಾದಿ ಹಬ್ಬದಂದು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಜೂಜಾಟದಲ್ಲಿ ತೊಡಗಿದ್ದ 475 ಜನರನ್ನ ಬಂಧಿಸಿ ಬಿಡುಗಡೆ ಮಾಡಿದ ರಕ್ಷಕ ಭಟ್ರು. 82 ಪ್ರಕರಣ ದಾಖಲಿಸಿ 5,90,000 ಜಪ್ತಿ. 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ. ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸಾವು. ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.